पतिरसो पुन्नो चन्द्राढ्यो धूपोत्तमा अग्रेय सर्वदेवानां धूपोऽयं हृदयक्षतां धूपमाग्रापयामि ज्योतिषुकचतेजस्य देवानां सततं प्रियः प्रभाकरोवः तेजादीपोऽयं हृदयक्षतां दीपं दर्शयामि धूपदीपानन्तरे आचमनीयं समर्पयामि नैवेद्यार्थे आदिनो विश्वामित्र ऋषेः देवी गायत्री चैताः सरिता देवता निवेदने विनियोगाः ओमपवित्रव सर्ववस्ताङ्गताभिवा स्मरे पुण्डरीकाक्षं समाहुभ्यामिल्कनश्रु 25 ವರ್ಷಗಳ ಹಳೆಯ ಚೌಡಮ್ಮನ ಕಟ್ಟೆ. ಮಳೆಗಾಲದಲ್ಲಿ ಮರ ಬಿದ್ದು ಹಾಳಾದ ಈ ಚೌಡಮ್ಮನ ಕಟ್ಟೆಗೆ ಗಿರೀಶ್ ಕೋವಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಟ್ಟೆಗೆ ಪುನರ್ ನಿರ್ಮಾಣದ ಭಾಗ್ಯ ಬಂದಿದೆ. ಚೌಡಮ್ಮನ ಆಶೀರ್ವಾದದಿಂದನೇ ಈ ಕಟ್ಟೆ ನಿರ್ಮಾಣ ಮಾಡಲು ಸಾಧ್ಯವಾಯಿತೆಂದು ಗಿರೀಶ್ ಕೋವಿ ಅವರು ಹೇಳುತ್ತಾರೆ. ಹಾಗೆ ಈ ಚೌಡಮ್ಮನಿಗೆ ಈ ದಿನ ಪ್ರತಿಷ್ಠಾಪನೆ ಮಾಡಿ ಕಾರು ಚಾಲಕರು ಹಾಗೂ ಮಾಲೀಕರು ಹಾಗೂ ಸುತ್ತಮುತ್ತಲಿನ ಜನ ಹಾಗೂ PWDಯ ಅಧಿಕಾರಿಗಳು ಸೇರಿ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತನಾಡಿದ ಗಿರೀಶ್ ಕೋವಿ ಅವರು ಮಾತನಾಡಿದ್ದಾರೆ. ಹಾಗೂ ಸಂಜೆ ಹೊತ್ತಿಗೆ ದೀಪೋತ್ಸವದ ಆಚರಣೆಯನ್ನು ಭವ್ಯವಾಗಿ ನೆರವೇರಿಸಿದರು. ಸಂಪೂರ್ಣ ವಿಡಿಯೋವನ್ನು ನೋಡಿ ಲೈವ್ ಸಾಗರ್ ಲೈಕ್ ಮಾಡಿ. ನಮ್ಮ ಸಾಗರ ತಾಲೂಕು ಕಾರು ಚಾಲಕರ ಸಂಘ ಸ್ಥಾಪನೆಯಾಗಿ 25 ವರ್ಷ ಆಗಿದೆ. ಸೊ ಅವತ್ತಿಂದನೂ ಈ ದೇವಿಯನ್ನ ಆರಾಧನೆ ಮಾಡಿಕೊಂಡು ನಂಬಿಕೊಂಡು ಇಲ್ಲಿಂದ ಬಹುದೂರ ಏನು ಬಾಡಿಗೆ ಹೋಗೋ ಟೈಮಿಗೆ ದೇವಿಯನ್ನು ನೆನೆಸ್ಕೊಂಡು ಹೋಗೋ ಟೈಮಿಗೆ ಎಲ್ಲರಿಗೂ ಒಂದು ಒಳಿತನ್ನು ಮಾಡಿದೆ ದೇವರು. ಏನೇ ಕಷ್ಟ ಕಾರ್ಪಣೆ ಬರಲಿ, ಇಲ್ಲಿರೋ ನಮ್ಮ ಚಾಲಕರು ಇರ್ಬೋದು, ಮಾಲೀಕರು ಇರ್ಬೋದು, ಸುತ್ತಮುತ್ತಲ ಇಲ್ಲಿ ಆಫೀಸಲ್ಲಿ ಇರೋ ನಮ್ಮೆಲ್ಲ ಎಂಪ್ಲಾಯ್ಸ್ ಇರ್ಬೋದು, ಈ ದೇವಿಯನ್ನು ನೆನೆಸ್ಕೊಂಡ್ರೆ ಅವ್ರು ಏನು ಕಾರ್ಯಗಳು ಮಾಡಬೇಕು ಆ ಕಾರ್ಯಗಳು ನಿರ್ವಿಘ್ನವಾಗಿದೆ. ಅದಕ್ಕಾಗಿ ಇದು ಈ ನಮ್ಮ ಅದು ವಿಶೇಷವಾಗಿ ನಮ್ಮ ಸಂಘವು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಹಾಗೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಯನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬಂದಿದೆ. ಮೊನ್ನೆ ಮಳೆಗಾಲದಲ್ಲಿ ಇದ್ರ ಮೇಲೆ ಒಂದು ಮರ ಬಿದ್ದು ಸ್ವಲ್ಪ ಕಟ್ಟೆ ಭಿನ್ನ ಆಗಿತ್ತು. ಅದರಿಂದ ನಾವು ಎಲ್ಲರೂ ಒಂದು ಕಮಿಟಿಯವರು ಮತ್ತೆ ಹಿರಿಯ ಸದಸ್ಯರು ತೀರ್ಮಾನ ಮಾಡಿ ಇದನ್ನ ಜೀರ್ಣೋದ್ಧಾರ ಮಾಡೋಣ ಅಂತೇಳಿ ಕೈ ಹಾಕೊಂಡಿವಿ ನಮ್ಮ ರಾಘಭಟ್ರು ನೇತೃತ್ವದಲ್ಲಿ. ಸೊ ಆ ಕಾರ್ಯವನ್ನು ನಾವು ಇವತ್ತು ಮುಗಿಸಿದ್ದೀವಿ ಅಂತ ಹೇಳಿದ್ರೆ ಈ ದೇವಿಯ ಕೃಪೆ ನಮ್ಗೆ ಯಾವುದೇ ಕಿಂಚಿತ್ ತೊಂದರೆ ಆಗಬೇಕು, ಈ ದೇವಿ ನಮ್ಗೆ ಆಶೀರ್ವಾದ ಮಾಡಿ ಅವಳಿಗೆ ಏನು ಆಗಬೇಕಿತ್ತು ಅದನ್ನು ನಮ್ಮಿಂದ ನೆರವೇರಿಸ್ಕೊಂಡಿದ್ದಾಳೆ. ಇದಕ್ಕೆ ನಮ್ಮ ಎಲ್ಲ ಸಾಗರ ತಾಲೂಕಿನ ಒಂದಿಷ್ಟು ದಾನಿಗಳು ನಮಗೆ ಸಹಾಯ ಮಾಡಿದ್ದಾರೆ. ಹಾಗೆ ನಮ್ಮ ಚಾಲಕರು ಮತ್ತು ಮಾಲೀಕರೆಲ್ಲ ಇಷ್ಟೇ ಕಷ್ಟದ ಅವ್ರ ಕೈಯಲ್ಲಿ ಎಷ್ಟಾಗುತ್ತಲ್ಲ ನಮಗೆ ಸಹಾಯವನ್ನು ಮಾಡಿ ಈ ಒಂದು ಕಾರ್ಯವನ್ನು ನೆರವೇರಿಸಲಿಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಈ ದೇವಿಯ ಒಂದು ವಿಶೇಷ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಏನೋ ಇಲ್ಲಿಂದ ಇಲ್ಲ ನಮ್ಮ ಚಾಲಕರು ಏನಾದ್ರು ಕಷ್ಟ ಒಂದು ಬಾಡಿಗೆ ಹೊಂಡೋ ಟೈಮಿಗೆ ಇಲ್ಲ ನಮಗೆ ಒಂದು ಸಮಸ್ಯೆಯನ್ನು ಇಲ್ಲಿ ಹೇಳ್ಕೊಂಡಾಗ ಆ ದೇವಿ ಅದಕ್ಕೊಂದು ಪರಿಹಾರ ಕೊಟ್ಟಿದ್ದಾಳೆ. ಅದಕ್ಕಾಗಿ ಎಲ್ಲರೂ ಈ ದೇವಿಯನ್ನು ಬಹಳ ವಿಶೇಷವಾಗಿ ಗೌರವಿಸ್ತಾರೆ ಮತ್ತು ನಂಬಿಕೆ ಇದೆ. ಅದಕ್ಕಾಗಿ ನಮಗೆ ನಾವು ಇವತ್ತು ಈ ಕಾರ್ಯಕ್ರಮ ಮುಗಿಸಿದೀವಿ ಅಂತಂದ್ರೆ ಆ ದೇವಿಯ ಆಶೀರ್ವಾದ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಹಕಾರ ಕೊಡ್ತಾರೆ ಎಲ್ಲರಿಗೂ ಮತ್ತೆ ನಮ್ಮ ಅರ್ಚಕರೊಂದರಿಗೂ ನಾನು ಧನ್ಯವಾದ ಸಲ್ಲಿಸ್ತಾ ಹಾಗೇನೆ ಆ ದೇವಿಗೂ ಸಹ ನಾನು ಸಾಷ್ಟಾಂಗ ಪ್ರಣಾಮ ಮಾಡಿಸ್ತಾ ಮಾತನ್ನ ಬಂದಿದ್ದೀನಿ. ಇವತ್ತು ಕಾರ್ತಿಕ ಇದೆ ಅಂತೆ ಮತ್ತೆ ಇದು ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಚೌಡಮ್ಮಂದು. ಹೇಗನ್ಸುತ್ತೆ ಸರ್ ನಿಮಗೆ? ಹೇಗೆ ಈ ಅಮ್ಮ ಕಾಪಾಡಿದ್ದಾಳೆ? ಈಗ ನಾವು ಒಂದು 30 ವರ್ಷದಿಂದ ಈ ಕಾರು ಚಾಲಕರ ಮಾಲೀಕರ ಸಂಘದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಬುನಾದಿ ಕಾಲದಿಂದಲೂ ಈಗ ಹಿಂದಿನದೆಲ್ಲ ಈ ಚೌಡಮ್ಮ ದೇವಿನ ಪ್ರತಿಷ್ಠಾಪನೆ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಕೂಡ ನಮ್ಮ ಕಾರು ಚಾಲಕರ ಮಾಲೀಕರ ಸಂಘದ ಸದಸ್ಯರು ಕೂಡ ಹಿಂದಿನಿಂದಲೂ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ದೇವಿಯ ಆಶೀರ್ವಾದ ತುಂಬ ಚೆನ್ನಾಗಿ ನಮ್ಮೆಲ್ಲರ ಮೇಲೆ ಆಶೀರ್ವಾದ ಇದೆ. ಯಾವುದೇ ಥರದ ಆಪತ್ತು ಬಂದಿಲ್ಲ. ತಾಯಿಯ ಯಾವುದೇ ಸಂದರ್ಭದಲ್ಲಿ ಕಷ್ಟ ಅಂತ ನಮಗೆ ತೊಂದರೆ ಅಂತ ಬಂದಾಗ ಈ ತಾಯಿಯ ನೆನೆಸ್ಕೊಂಡು ನಾವೊಂದು ಕೈ ಮುಗ್ಕೊಂಡ್ರೆ ಅಥವಾ ಪ್ರಾರ್ಥನೆ ಮಾಡ್ಕೊಂಡ್ರೆ ಆ ಸಂದರ್ಭದಲ್ಲಿ ಬರ್ತಕ್ಕಂಥ ಕಷ್ಟ ಎಲ್ಲ ನಿವಾರಣೆ ಮಾಡಿ ಆ ಚೌಡಮ್ಮ ದೇವಿ ನಮ್ಮೆಲ್ಲರನ್ನೂ ಕೂಡ ಕಾಪಾಡಿದ್ದಾಳೆ. ಅದೇ ರೀತಿ ಈಗ ಒಂದು ಮರದ ಹೆನೆ ಬಿದ್ದು ಇದೆಲ್ಲ ಸ್ವಲ್ಪ ಮುಷ್ಟ ಆಗಿತ್ತು. ಅದೇ ಪ್ರಕಾರ ಈಗಿನ ಕಮಿಟಿಯವರೆಲ್ಲ ಸೇರಿ ತುಂಬ ಸಹಕಾರದಿಂದ ಎಲ್ಲರ ಸಹಕಾರದಿಂದ ಸದಸ್ಯರ ಮಿತ್ರದಿಂದ ಎಲ್ಲರೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಅಭಿನಂದನೆ ಕೂಡ ಸಲ್ಲಿಸ್ತೀವಿ. ಮತ್ತೆ ಭಕ್ತಾದಿಗಳಿಗೆ ಏನಂತೀರಿ? ಈಗ ಬರ್ತಾರಲ್ಲ ಹೊರಗಡೆಯಿಂದ, ಬರ್ಬೋದಾ ಇಲ್ಲಿ? ಅಲ್ಲ, ಭಕ್ತಾದಿಗಳು ಬರ್ಲಿಕ್ಕೆ ಬೇಡ ಅನ್ನಕ್ಕೆ ನಾವ್ಯಾರು? ಭಗವಂತ ತಾಯಿ ಎಲ್ಲರಿಗೂ ಆಸ್ತಿ ಅಲ್ವಾ, ಬರಬೇಡ್ರಿ ಅಂತ ಯಾರ್ದು ಇಲ್ಲ. ಯಾರು ಕೂಡ ಎಲ್ಲರೂ ಬಂದು ಈ ದೇವಿಯ ಆರಾಧನೆ ಮಾಡ್ಬೋದು, ಪ್ರಾರ್ಥನೆ ಮಾಡ್ಕೊಬೋದು. ಆ ದೇವಿಯ ಶಕ್ತಿಯನ್ನು ಕೂಡ ತಾವೆಲ್ಲರೂ ಕೂಡ ಪಡ್ಕೊಳ್ಬೋದು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ಇಲ್ಲಿನ ಪೂಜೆ ಇರೋದಿಲ್ಲ. ಇಲ್ಲಿ PWD ಮತ್ತು ಜಿಲ್ಲಾ ಪಂಚಾಯತ್ ಆಫೀಸ್ ಒಳಗೆ ಭಾಗದಲ್ಲಿ ಇರ್ತಕ್ಕಂಥ ದೇವಿ ಇದು. ನಾವು ಅದನ್ನು ಹಿಂದಿನ ನಡ್ಸ್ಕೊಂಡು ಬಂದೀವಿ ಅಂತ ಮಾಡ್ಕೊಂಡಿದ್ದೀವಿ.
ಆದರೆ ದಿನ ಪೂಜೆ ಇರಲ್ಲ ಮತ್ತು ವಾರದ ಪೂಜೆನೂ ಇರಲ್ಲ. ನಾವು ಒಂದ್ಸಲ ವರ್ಷಕ್ಕೊಂದ್ಸಲ ಶ್ರಾವಣ ಪೂಜೆ ಮಾಡ್ತೀವಿ ಮತ್ತು ಕಾರ್ತಿಕ ಮಾಸದಲ್ಲಿ ಕೊನೆ ಸೋಮವಾರ ಪೂಜೆ ನಡ್ಸ್ಕೊಂಡು ಬಂದ್ವಿ ಹಿಂದಿಂದಲೂ. ಅದೊಂದು ಪೂಜೆ ಬಿಟ್ಟರೆ ಬೇರೆ ಇಲ್ಲ. ಬೇರೆ ಯಾರು ಬಂದರೂ ಪೂಜೆ ಮಾಡ್ಸ್ಕೊಂಡು ಹೋಗೋದ್ರೆ ಅವ್ರವ್ರ ಯಥಾಶಕ್ತಿಯಿಂದ ಅವ್ರು ಮಾಡ್ಸ್ಕೊಂಡು ಹೋಗೋಕೆ ಏನು ತೊಂದರೆ ಇಲ್ಲ. ಇಂದು ಅದೇ ಥರ ಮಾಡ್ಕೊಂಬಂದಿದ್ದಾರೆ. ಕೇಳಿದ್ದನ್ನು ಕರುಣಿಸ್ತಾಳೆ ಈ ಅಮ್ಮ. 100% ನೀವು ಏನೇ ಕೇಳ್ಕೊಂಡ್ರು ಬೇಡ್ಕೊಂಡ್ರು ಕೂಡ ಖಂಡಿತವಾಗಿ ಈಗ ತಾಯಿ ಈಡೇರಿಸ್ತಾಳೆ, ಅಷ್ಟು ಶಕ್ತಿ ಇದೆ. ನಿಮ್ಗೆಲ್ಲ ಈ ಎಲ್ಲ ತುಂಬಾ ಅನುಕೂಲ ಆಗಿದೆ. ಈ ಕಾರು ಚಾಲಕರಿಗೆಲ್ಲ ಚಾಲಕ ಮಾಲಕ ಸಂಘದ ಸದಸ್ಯರು ಎಲ್ಲರೂ ಕೂಡ ಈ ದೇವಿ ಆಶೀರ್ವಾದದಿಂದ ತುಂಬಾ ಒಳ್ಳೇದಾಗಿದೆ. ಸರ್, ಈಗ ಇದ್ರದ್ದೊಂದು ಸಣ್ಣ ಅಡ್ರೆಸ್ ಹೇಳ್ಬಿಡಿ ಎಲ್ಲಿ ಅಂತ. ಇದು ಅಡ್ರೆಸ್ ಏನಂದ್ರೆ ಪಕ್ಕ ಹೇಳ್ಬೇಕಂದ್ರೆ ಮುನ್ಸಿಪಾಲಿಟಿ ಹಿಂಭಾಗ ಬರುತ್ತೆ. ಕಾರ್ ಚಾಲಕರ ಮಾಲೀಕರ ಸಂಘ, ಟ್ಯಾಕ್ಸಿ ಸ್ಟ್ಯಾಂಡ್ ಅಂತ ಕಾರು ಚಾಲಕರ ಸಂಘ ಅಂತ ಇದೆ. ಆ ಸಂಘದ ಹಿಂದ್ಗಡೆಗೆ PWD ಆಫೀಸ್ ಇದೆ. PWD ಆಫೀಸ್ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದೇ ಈ ಚೌಡಮ್ಮ ದೇವಿಯ ವಾಸಸ್ಥಳ. ಎಷ್ಟೇ ಹೊತ್ತಿಗೆ ಬಂದು ನಾವು ಕೈ ಮುಗ್ದು ಹೋದ್ರೂ ಸಾಕಿ ಬಂದು ನೀವು ಕೈ ಮುಗಿದು ಹೋಗ್ಬೋದು, ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು. ಅದ್ರ ಸದುಪಯೋಗನೂ ಕೂಡ ತಾವೆಲ್ಲರೂ ಕೂಡ ಸಾರ್ವಜನಿಕರು ಪಡ್ಕೊಳ್ಬೇಕು ಅಂತ ವಿನಂತಿ. ಧನ್ಯವಾದಗಳು. ನಮಸ್ಕಾರ. ಶೋಭೆ ಭಗವತಿ ಫೋಟೋನ ವಿಡಿಯೋ ಇದೆ, ಫೋಟೋ ಮಾಡಿ ಕಳಿಸ್ತೀನಿ. ತ್ರಿಭುವನ ಭೂತಿಕರಿತ್ತಸೀದಮತ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ಲಕ್ಷ್ಮೀಂ ಪ್ರಿಯಸಖೀಂ ದೇವೀಂ ನಮಾಮ್ಯಚ್ಯುತವಲ್ಲಭಾಂ ैर्वहन्ति समसातनस्तां मानवोऽपित्रिनेत्रां वदेहाढ्यां लक्ष्मीं क्षीरसमुद्ररङ्गतनयां श्रीरङ्गधामेश्वरीं दासीभूतसमस्तदेववनितां श्रीमन्नन्दकटाक्षलब्धविभवब्रह्मेन्द्रगङ्गाधरां स्वां विदीं सर्वमङ्गलप्रियं सर्वमङ्गलमङ्गले नमः पारमात्मने नमः पद्मनाभाय नमः पूज्याय नमः आदित्याय नमः दित्ये नमः इष्टाय नमः उदाय नमः लोकमात्रे नमः पद्मप्रियाय नमः पद्मास्ताय समुद्रतनयाय नमः जयाय नमः मंगलाय नमः विष्णुपत्यस्थिरस्थिताय नमः विष्णुपत्न्यै नमः क्षमां देवीं माधवीं माधवप्रियां लक्ष्मीं प्रियसखीं देवीं नमाम्यच्युतवल्लभां एकदा